ಏನ್ ಚಿಕ್ಕಮ್ಮ ಮುಖ ಅರಳ್ಬಿಟ್ಟಿದೆ? ಆನಂದ ಶಾಲಿನಿ, ಇಷ್ಟು ದಿನಗಳಿಂದ ನಿಮ್ಮತ್ತೆ ಮಧು ಅಂದ್ರೆ ಇಷ್ಟು ಒಳ್ಳೆಯವಳು, ಮಧು ಅಂದ್ರೆ ಅಷ್ಟು ಒಳ್ಳೆಯವಳು ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ರು. ಇವತ್ತು ಅವರೇ ಅವಳು ಈ ಮನೆಗೆ ಏನೂ ಅಲ್ಲ ಅಂತ ಒಬ್ಳು ಎಂಪ್ಲಾಯಿ ಅಂತ ಹೇಳ್ಬಿಟ್ರು. ಆಹಾ, ಅದು ಸಾಕಾಗಲ್ಲ ಚಿಕ್ಕಮ್ಮ, ಅದನ್ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ಬೇಕು. ಅತ್ತೆಗೆ ಅವಳಂದ್ರೆ ಅಸಹ್ಯ ಅನ್ನೋ ಹಾಗೆ ಮಾಡ್ಬಿಡ್ಬೇಕು. ಏನಾದ್ರೂ ಒಂದ್ ಮಾಡಿ ಆ ಮಧುಗೆ ಅವಮಾನ ಆಗೋ ಹಾಗೆ ಮಾಡ್ಬೇಕು. ಕರೆಕ್ಟ್ ಶ್ರುತಿ. ಚಂದ್ರಕಲಾ, ನಿನ್ನ ಟೈಮ್ ಮುಗೀತು ಇವತ್ತಿಗೆ. ಹಲೋ 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 ಮಧು, ಅಲಿಯಾಸ್ ಚಂದ್ರಕಲಾ. ಯಾರ್ ನೀನು? ಮರ್ತೋಗ್ಬಿಟ್ಯಾ ಚಂದ್ರ? ನಾನು ನಿನ್ನ ಗಂಡನ ಧ್ವನಿನೇ ಗುರ್ತು ಹಿಡಿದೆ ಹೋದ್ರೆ ಹೇಗೆ? ನೀನಾ? ನಾನೇ, ನಿನಗಿಷ್ಟ ಇಲ್ದಿರೋ ನಿನ್ನ ಯಜಮಾನ್ರು. ಎಲ್ಲೋ ಇದ್ಯಾ? ಯಾಕೋ ಫೋನ್ ಮಾಡ್ದೆ? ನಾನು ಎಲ್ಲಿದ್ರೆ ಏನಂತೆ, ಆದರೆ ಇವತ್ತು ನೀನು ಹಾಕ್ಕೊಂಡಿರೋ ಡ್ರೆಸ್ ಅದು ತುಂಬ ಸುಂದರವಾಗಿದೆ. ಅಂದ್ರೆ ನೀನು? ಎಸ್, ಇಲ್ಲೇ ಇದ್ದೀನಿ ನಾನು. ಬೈ ದ ವೇ, ನೀನು ಮಾಡಿದ ಲಡ್ಡು ಸೂಪರ್. ನೀನು ಫಂಕ್ಷನಲ್ಲಿ ಓಡಾಡ್ತಿರೋ ಗಡಿಬಿಡಿ ಇದೆಯಲ್ಲ, ಇನ್ನೂ ಸೂಪರ್. ಅಂದ್ರೆ ನೀನು ಈ ಫಂಕ್ಷನ್ ಅಲ್ಲೇ ಇದೆಯಾ ಅಂತ ಆಯ್ತು. ಎಸ್, ಇದ್ದೀನಿ.